ರಾಜ್ಯಾದ್ಯಂತ ಸದ್ದು ಮಾಡಿದ್ದ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ತುಮಕೂರು ಜಿಲ್ಲಾ ಕಾರಾಗೃಹದಲ್ಲಿರುವ 3 ಆರೋಪಿಗಳು ರಿಲೀಸ್ ಆಗಿದ್ದಾರೆ. ಆರೋಪಿ ಕೇಶವಮೂರ್ತಿ, ಕಾರ್ತಿಕ್, ನಿಖಿಲ್ ನಾಯಕ್ ರಿಲೀಸ್ ಆಗಿದ್ದು, ಜಾಮೀನು ಸಿಕ್ಕಿ 10 ದಿನಗಳ ಬಳಿಕ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ. ಸತತ 9 ದಿನಗಳಿಂದ ಶ್ಯೂರಿಟಿದಾರರು ಸಿಗದೆ ಪರದಾಟ ನಡೆಸಿದ್ದರು. ನಿನ್ನೆ ಜಾಮೀನು ಶ್ಯೂರಿಟಿ ಪ್ರಕ್ರಿಯೆ ಪೂರ್ಣಗೊಂಡ ಹಿನ್ನೆಲೆ ಇಂದು ಬಿಡುಗಡೆ ಪ್ರಕ್ರಿಯೆ ಮುಗಿಸಿ 3 ಆರೋಪಿಗಳನ್ನು ಜೈಲಿನಿಂದ ರಿಲೀಸ್ ಮಾಡಿದ ತುಮಕೂರು ಜೈಲಾಧಿಕಾರಿ. ಎಲ್ಲರಿಗೂ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದೀವಿ, ಕೋರ್ಟ್ ಅಲ್ಲಿ ನಡೆಯುತ್ತೆ. ಕಾನೂನು ಏನ್ ಹೇಳ್ತಾರೋ ಅದನ್ನ ಕೇಳ್ಕೊಂಡು ಹೋಗ್ತೀವಿ ಅಷ್ಟೇ ನಾವು. ಆಯ್ತಾ? ಅದ್ರ ಬಗ್ಗೆ ಇನ್ನೇನು ನನ್ಗೆ ಗೊತ್ತಿಲ್ಲ. ಶುರುಟಿ ಪ್ರಾಬ್ಲಮ್ ಆಗಿತ್ತು ಅಷ್ಟೇ, ಬೇರೆ ಏನಿಲ್ಲ. ಶುರುಟಿ ಸಿಗ್ತಾ ಇರಲಿಲ್ಲ ಅಷ್ಟೇ. ಶುರುಟಿ ಸಿಕ್ತು, ಈಗ ನಾವು ಕಟ್ಕೊಂಡು ಕೊಲೆ ನಡೀತಿದ್ದಿ. ನವರಾತ್ರಿ ಉತ್ಸವದ ಅಂಗವಾಗಿ ಪಟ್ಟಣದ ಶ್ರೀ ಕನ್ನಿಕಾ ಪರಮೇಶ್ವರಿ ಅಮ್ಮನವರಿಗೆ 9 ದಿನಗಳ ವಿಶೇಷ ಅಲಂಕಾರ ಮತ್ತು ಪೂಜಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ಕನ್ನಿಕಾ ವಿದ್ಯಾಪೀಠದ ಅಧ್ಯಕ್ಷ ಎಂಜಿ ಸುಧೀರ್ ಹೇಳಿದರು. ತಮಿಳುನಾಡಿನ ಸೇಲಂ ನಗರದ ಪ್ರಸಿದ್ಧ ದೇವಿ ಅಲಂಕಾರದ ತಂಡದಿಂದ ನವರಾತ್ರಿಯ ಅಲಂಕಾರವನ್ನ ವಿಶೇಷ ಪೂಜೆಗಳನ್ನ ನಡೆಯಲಿದೆ ಎಂದು ತಿಳಿಸಿದರು. ಅಲಂಕಾರ ಇರುತ್ತೆ, ಒಂದೊಂದು ದಿನನೂ ಒಂದೊಂದು ಥರ ಅಲಂಕಾರಗಳು ಚೇಂಜ್ ಮಾಡ್ತಾ ಇರ್ತೀವಿ. ಸರಸ್ವತಿ, ದುರ್ಗಿ ಆ ಥರ ಒಂದೊಂದು ಥರ ಇರುತ್ತೆ. ಪ್ರತಿದಿನ ರಾತ್ರಿ 8 ಗಂಟೆಗೆ ಮಹಾಮಂಗಳಾರತಿ ಇರುತ್ತೆ. 8 ಗಂಟೆ ಮಹಾಮಂಗಳಾರತಿ ಆದಮೇಲೆ ಪ್ರಸಾದ ವಿನಿಯೋಗ ಇರುತ್ತೆ. ತಿಪಟೂರಿನ ಕೊಬ್ಬರಿ ಮಾರುಕಟ್ಟೆ ಇಡೀ ಏಷ್ಯಾ ಖಂಡದಲ್ಲಿ ಬಹಳ ದೊಡ್ಡ ಮಾರುಕಟ್ಟೆ. ಇಷ್ಟು ದಿನಗಳ ಕಾಲ ಬುಧವಾರ ಮತ್ತು ಶನಿವಾರ ಟೆಂಡರ್ ಪ್ರಕ್ರಿಯೆ ನಡೆಯುತ್ತಿತ್ತು. ಆದರೆ ಇನ್ನು ಮುಂದೆ ಸೋಮವಾರ ಮತ್ತು ಗುರುವಾರ ಟೆಂಡರ್ ಪ್ರಕ್ರಿಯೆಯನ್ನ ನಡೆಸಲು ತೀರ್ಮಾನ ಮಾಡಲಾಗಿದ್ದು, ಮಧ್ಯಾಹ್ನ 2 ಗಂಟೆ ಬದಲಿಗೆ 3 ಗಂಟೆ ಟೆಂಡರ್ ನಡೆಯುತ್ತದೆ ಎಂದು ಶಾಸಕ ಕೆ ಷಡಕ್ಷರಿ ತಿಳಿಸಿದರು. ನಾವು ಯಾರು ಖರೀದಿ ಮಾಡ್ತಾರೆ ಅವರಿಗೆ ರೈತನ ಅವ್ರ ಅಂಗಡಿಯವರು ಚೀಟಿ ಕೊಡೋದು, ಅವರು ಬೇಕಾದರೆ ಟೆಂಡರ್ ಹಾಕೋದು, ಹೀಗೆ ಅನೇಕ ನ್ಯೂನತೆಗಳಿತ್ತು. ಅದನ್ನೆಲ್ಲ ಸರಿಪಡಿಸಬೇಕು ಅಂತಕ್ಕಂಥ ಮಾತಿನಿಂದ ಆನ್ಲೈನ್ ಟೆಂಡರ್ ಮುಖಾಂತರ ಮಾಡಬೇಕು ಅಂತೇಳಿ ಇವತ್ತು ಆನ್ಲೈನ್ ಟೆಂಡರ್ಗೆ ಬಂದಿದ್ದೀವಿ. ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರ ಬಗ್ಗೆ ಲಘುವಾಗಿ ಮಾತನಾಡಿರುವ ಎಡಿಜಿಪಿ ಚಂದ್ರಶೇಖರ್ ಅನ್ನ ಕೂಡಲೇ ಅಮಾನತು ಮಾಡಬೇಕು, ಇಲ್ಲವಾದರೆ ಸಾವಿರಾರು ಜನರನ್ನ ಸೇರಿಸಿ ವಿಧಾನಸೌಧದ ಮುಂದೆ ಹೋರಾಟ ಮಾಡಬೇಕಾದೀತು ಎಂದು ಶಾಸಕ ಎಂಟಿ ಕೃಷ್ಣಪ್ಪ ಪತ್ರಿಕಾಗೋಷ್ಠಿಯಲ್ಲಿ ಎಚ್ಚರಿಕೆ ನೀಡಿದರು. ಒಬ್ಬ ಸೆಂಟ್ರಲ್ ಮಿನಿಸ್ಟರ್ ಬಗ್ಗೆ ತುಂಬಾ ಲಘುವಾಗಿ ಮಾತಾಡಿದ್ದಾರೆ. He is appointed under Article 309 Group D2 Chief Secretary. ಅದು ಸಂವಿಧಾನ 309, ಕೋರ್ಟ್ ಮಾತ್ರ 311, ಹೈಕೋರ್ಟ್ ನಾಟ್ ಲೋಯರ್ ಕೋರ್ಟ್. ಆಯ್ತಾ? ಸಂವಿಧಾನದಲ್ಲಿ ಎಲ್ಲ ಗ್ರೂಪ್ ಡಿ ಏನು ರೂಲ್ಸ್ ಇದೆ ಅದೇ ರೂಲ್ಸ್ ಎಡಿಜಿಪಿಗೆ ಚೀಫ್ ಸೆಕ್ರೆಟರಿಗೆಲ್ಲ ಇರೋದು. ಅಂತ ಸಂದರ್ಭದಲ್ಲಿ ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ನ ಹಂದಿಗೆ ಹೋಲಿಸಿ ಮಾತಾಡಿರ್ತಕ್ಕಂಥದ್ದು ಇದೊಂದು ಹೇಯ ಕೃತ್ಯ. ಇದನ್ನು ಖಂಡಿಸ್ತೇನೆ. As a government servant, he is not supposed to talk like that. Any political, even ಪಂಚಾಯತಿ ಸದಸ್ಯರು ಮಾತಾಡಕ್ಕೆ ಬರೋದಿಲ್ಲ, ಮಾತಾಡಿದ್ದಾನೆ. ಇದನ್ನು ತೀವ್ರವಾಗಿ ನಾವು ಖಂಡಿಸ್ತೇವೆ. ಪಾವಗಡ ತಾಲೂಕಿನ ದೊಡ್ಡಹಳ್ಳಿ ಗ್ರಾಮದಲ್ಲಿ ಇರುವ ವಸತಿ ಶಾಲೆ ಹಾಗೂ ಹೊಸದುರ್ಗ ಗ್ರಾಮದ ಅಂಗನವಾಡಿ ಕೇಂದ್ರಗಳಿಗೆ ಮಧುಗಿರಿ ಉಪವಿಭಾಗಾಧಿಕಾರಿ ಶಿವಪ್ಪ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಮಧುಗಿರಿ ಉಪವಿಭಾಗ ಕೊನೆಯ ಸ್ಥಾನದಲ್ಲಿರುವ ಕಾರಣ ದೊಡ್ಡಹಳ್ಳಿ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಬಗ್ಗೆ ಬೋಧನೆ ಮಾಡುವ ಮೂಲಕ ಕಲಿಕಾ ಸ್ಫೂರ್ತಿಯನ್ನ ಹೆಚ್ಚಿಸಿದ್ರು. ನಂತರ ಹೊಸದುರ್ಗ ಗ್ರಾಮದ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿ ಮಕ್ಕಳ ಆಹಾರವನ್ನ ಪರಿಶೀಲಿಸಿದ್ರು.